ಈಗ ನಾನು ಸೈಟ್ ನ ವಿಸಿಟ್ ಮಾಡಿದೀನಿ. ಕೆಲವರೆಲ್ಲ 6 ಎಕರೆ ನಾವು ತೆಗೆದುಕೊಳ್ತಾ ಇದೀವಿ ಅಂತ ಹೇಳಿದ್ರು. ಯಾವ ಕಾರಣಕ್ಕೂ 6 ಎಕರೆ ತಗೊಳ್ಳೋಂತ ಅವಶ್ಯಕತೆ ಏನೇನು ಬರುವುದಿಲ್ಲ. 1-1.5 ಎಕರೆನ ಕೆಲವು ಸ್ಟೋರ್ ಮಾಡಕ್ಕೆ ಜಾಗಗಳಿಗೆ ಉಪಯೋಗ. ಪಾರ್ಕಿಂಗ್ ಅಂತ ಇಲ್ಲಿದೆ ಬಾರ್ಡರ್ ಅಲ್ಲಿ, ಮತ್ತು ಪಾರ್ಕಿಂಗ್ ಅದು ಮಾತ್ರ ನಾವು ಉಪಯೋಗಿಸ್ಕೊಳ್ತೀವಿ ಅಷ್ಟೇ. ವಾಪಸ್ಸು ಇಲ್ಲೇ ರೆಸ್ಟೋರ್ ಮಾಡ್ತೀವಿ. ಏನಿದು ಅದೇ ಪೊಸಿಷನ್ ಮಾಡ್ತೀವಿ. ಇಲ್ಲೊಂದು 20,000 ಅಡಿ ಅಷ್ಟು, ಅರ್ಧ ಎಕರೆ ಅಷ್ಟು ಓಪನಿಂಗ್ ಒಂದು ಅವಕಾಶ ಮಾಡ್ಕೊಡ್ತೀವಿ. ಬಾರ್ಡರ್ ಪಕ್ಕದಲ್ಲಿ, ರೋಡ್ ಪಕ್ಕದಲ್ಲಿ, ಸಿದ್ದಾಪುರ ರೋಡ್ ಇದೆಯಲ್ಲ, ಆ ಪಕ್ಕದಲ್ಲಿ ಇದಕ್ಕೆ ನಮ್ಮ ಅಶೋಕ ಪಿಲ್ಲರ್ ರೋಡ್ ಅಲ್ಲಿ ಓಪನಿಂಗ್ ಮಾತ್ರ, ಎಂಟ್ರಿ ಓಪನಿಂಗ್ ಒಂದು ಅವಕಾಶ ಮಾಡಿಕೊಡ್ಬೇಕು. ಬೇರೆ ಇನ್ನೂ ಆಪ್ಷನ್ ಇಲ್ಲ. ಬೇರೆ ನಾವು ಲಾಲ್ಬಾಗ್ಗೆ ಯಾವ ತರದ್ದು ಡ್ಯಾಮೇಜ್ ಆಗ್ತಿಲ್ಲಂಗೆ ಅದನ್ನು ನಾವು ಕಾಪಾಡ್ತೀವಿ. ಸದ್ಯಕ್ಕೆ ಕೆಲವು ಜಾಗಗಳಿಗೂ ಸಾಮಾನು ಇಟ್ಕೊಳ್ಳಕ್ಕೆ ಮತ್ತೊಂದು ಮಾಡಕ್ಕೆ ಕೆಲವೆಲ್ಲ ಅಲ್ಲಿ ಒಂದೂವರೆ ಎಕರೆ ಬೇಕಾಗ್ತದೆ. ಅದು ವಾಪಸ್ಸು ಲಾಲ್ಬಾಗ್ಗೆ ಬಿಟ್ಟು ಅದನ್ನ ಕ್ಲೀನ್ ಆಗಿ ಅದಕ್ಕಿಂತ ಜಾಸ್ತಿ ಇರೋದಕ್ಕಿಂತ ಚೆನ್ನಾಗಿ ಈಗೇನಿದೆ ಇದಕ್ಕಿಂತ ಜಾಸ್ತಿ ಡೆವಲಪ್ಮೆಂಟ್ ಮಾಡ್ತೀವಿ. ಪ್ರತಿಯೊಂದು ಸಣ್ಣ ಗಿಡಗಳಿದೆ, ಅದನ್ನ ಬಹಳ ಟೆಕ್ನಿಕಲ್ ಆಗಿ ಅದನ್ನ ತೆಗೆದು ತಿರ್ಗಾ ರೀಪ್ಲಾಂಟ್ ಮಾಡೋಂಥ ಕೆಲಸ ಕೂಡ ಆ 1 ಎಕರೆಯಲ್ಲೂ ಕೂಡ ನಾವು ಮಾಡ್ತೀವಿ. ರಾತ್ರಿ ಮಳೆ ಬಹಳಷ್ಟು ಆಗಿರುವಂತದ್ದು ಸರ್. ರಾತ್ರಿ ಮಳೆ ಬಹಳಷ್ಟು ಆಗಿದೆ. ಮೊನ್ನೆ ಈಗಾಗಲೇ ಪಾತೋಲ್ ಹಾಕಿದ್ದು ಬಹಳಷ್ಟು ಕಡೆ ಕಿತ್ತೋಗಿದೆ ಆ ಮಳೆಗೆ. ಅದೆಲ್ಲ ಸರಿ ಮಾಡ್ತೀವಿ ಬಿಡಿ. ಅದನ್ನೆಲ್ಲ ಈಗ ಕೆಲವು ಮಳೆಯಲ್ಲೂ ಕೂಡ ಪಾಟೋಲ್ ಹಾಕಂತ ಒಂದು ಅವಕಾಶ ಬಂದಿದೆ. ಅದನ್ನು ಕೂಡ ನಾವು ವೆಟ್ ಮಿಕ್ಸಿಂಗ್ ಮಾಡ್ತೇವೆ. ನೋಡ್ತೀನಿ ನಾನು ನೋಡಿ ನಂಗೆ ರಿಪೋರ್ಟ್ ತರಿಸ್ಕೊಂಡು ಕ್ಯಾಬಿನೆಟ್ ಎಕ್ಸ್ಟೆಂಡ್ ಏನಾದ್ರು ಆ ಪ್ರಸ್ತಾಪ ಇದೆಯಾ? ಯಾವ ಕ್ಯಾಬಿನೆಟ್ ಇಲ್ಲ, ಯಾವ ಅಧಿಕಾರನೂ ಇಲ್ಲ, ಏನು ಇಲ್ಲ. ಸುಮ್ನೆ ನಿಮ್ಮ ಮಾಧ್ಯಮದ ಗಾಳಿ ಸುದ್ದಿ, ಯಾರು ಮಾತು ಕಟ್ಕೊಂಡು ಗಾಳಿ ಸುದ್ದಿ ಮಾಡ್ತಾ ಇದ್ದೀವಿ. ಪದೇ ನವೆಂಬರ್ ಯಾಕೆ ಪ್ರಸ್ತಾಪ? ಯಾರು ನೀವು ಪ್ರಸ್ತಾವನೆ ಮಾಡ್ತಾ ಇರೋದು? ನಾನ್ ಮಾಡ್ಬೇಕು ಇಲ್ಲ ಚೀಫ್ ಮಿನಿಸ್ಟರ್ ಮಾಡ್ಬೇಕು? ನಾವಿಬ್ರು ಮಾಡದೆ ಹೋದ್ಮೇಲೆ ಇನ್ನೇನಿದೆ ಅಲ್ಲಿ? ಸುಮ್ನೆ ಕೆಲವರೆಲ್ಲ ಅರ್ಜೆಂಟ್ ಅಲ್ಲಿ ಇರೋರು ಮೀಡಿಯಾಲೆಲ್ಲ ಹೆಸರುಗಳು ಕೊಟ್ಬಿಟ್ಟು ಪಾಪ ಅವರೆಲ್ಲಾರ ಮನೆ ಬಾಗಿಲು ತಿಂತಾ ಇರ್ತಾರೆ. ಅದಕ್ಕೆಲ್ಲ ಅವಕಾಶ ಇಲ್ಲ. ಅವೆಲ್ಲ ಹೈಕಮಾಂಡ್, ಏನೇ ಇದ್ರು ಹೈಕಮಾಂಡ್. ಸಿಎಂ ನಮ್ ಮುಂದಕ್ಕೆ ಈಗ ಕಾರ್ಪೊರೇಷನ್ ಎಲೆಕ್ಷನ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಎಲ್ಲ ಬರ್ತಾರೆ. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ, ಪಾರ್ಟಿಯವ್ರಿಗೂ ಹೇಳ್ಬೇಕಲ್ಲ. ನಾನು ಇವತ್ತು ಕಾರ್ಪೊರೇಷನ್ ಎಲೆಕ್ಷನ್ ಸಂಬಂಧಪಟ್ಟಂಗೆ ಮಧ್ಯಾಹ್ನ 3 ಗಂಟೆಗೆ ಅವರೆಲ್ಲ ನೀವೆಲ್ಲ ತಯಾರು ಮಾಡ್ಕೊಳ್ಳಿ, ಏನಾದ್ರು ಅಬ್ಜೆಕ್ಷನ್ಸ್ ಇದ್ರು ಎಲ್ಲ ಹಾಕೊಳ್ಳಿ ನೀವು ಅಂತೆಲ್ಲ ತಿಳಿಸಿದ್ದೀನಿ. ಅವರೆಲ್ಲ ಮಾಡ್ತಾರೆ ಅದೆಲ್ಲ ಅಬ್ಜೆಕ್ಷನ್. ಯಾಕೆಂದ್ರೆ ಪಾರ್ಟಿ ಕಾರ್ಯಕರ್ತರಿಗೆ ಹೇಳ್ಬೇಕಲ್ಲ. ಅವ್ರು 2 ಪ್ರಶ್ನೆ ಇಟ್ಟಿದ್ದಾರೆ. ಒಂದು, ಸಿಬ್ಬಂದಿಗಳ ಕೊರತೆ ಆಗ್ಬಹುದು ಅಂತ 5 ಪಾಲಿಕೆ ಆದ್ರೆ, ಜೊತೆಗೆ ಕಟ್ಟಡಗಳ ವ್ಯವಸ್ಥೆ ಇದೆಯಾ ಕೌನ್ಸಿಲ್ ಸಭೆ ನಡೆಸಲಿಕ್ಕೆ ಅಂತ? ಕಟ್ಟಡನೂ ವ್ಯವಸ್ಥೆ ಮಾಡ್ತೀವಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಬಾಡಿಗೆ ಕಟ್ಟಡ ತೆಗೆದುಕೊಂಡು ಸದ್ಯ ಕಟ್ಟಡ ನಡೆಸಿ ಜಾಗ ಐಡೆಂಟಿಫೈ ಮಾಡಿದೀವಿ. ಬಿಲ್ಡಿಂಗ್ ನೆಲ್ಲ ಕಟ್ತೀವಿ, 2 ವರ್ಷದಲ್ಲಿ ಕಟ್ತೀವಿ.